ಹೆಲ್ಲೋ ಅಂತ ಮಸ್ಜಿದ್ ಶಾರುಖ್ ಗೆಲೆ ಫುಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಜಗ್ಲಿ ತಿಂಡಿ ಅಂತ ಸೊ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಮೇನ್ಲಿ ನಮ್ಮ ಸೌತ್ ಇಂಡಿಯನ್ ತಿಂಡಿ ಅದಕ್ಕೆ ತುಂಬಾ ಫೇಮಸ್ ಅಂತ ಒಂದು ಜಾಗ ಬಂದಿರೋದು ನಾವು ಕುಮಾರಸ್ವಾಮಿ ಲೇಔಟ್ ಫಸ್ಟ್ ಸ್ಟೇಜ್ ಎಕ್ಸಾಕ್ಟ್ ಅಡ್ರೆಸ್ ಒಂದು ಡಿಸ್ಪ್ಲೇ ಹಾಕಿರ್ತೀನಿ ಚೆಕ್ ಮಾಡಿ ಸೊ ಒಂದು ಸೀರೀಸ್ ವೈಸ್ ಒಂದು ಮಾಡ್ಕೊಂಡು ಹೋಗೋಣ ಅಂತ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇದೆ ಏನಂತಂದ್ರೆ ಒಂದು ರೆಸ್ಟೋರೆಂಟ್ ಹೋದ್ರೆ ಅಲ್ಲಿನ ಒಂದು ಟಾಪ್ 5 ಡಿಶಸ್ ವಿಚ್ ಇಸ್ ಲೈಕ್ ಖಂಡಿತ ಒಂದು ಮ್ಯಾಂಡೇಟ್ರಿ ಅಂಡ್ ಮಸ್ಟ್ ಟ್ರೈ ಡಿಶಸ್ ಇರುತ್ತಲ್ಲ ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ರಿವ್ಯೂ ಮಾಡಿ ನಿಮಗೆ ತೋರಿಸ್ಕೊಡೋಣ ಅಂತ ಒಂದು ಪ್ಲಾನ್ ಅಲ್ಲಿ ಇವತ್ತು ಈ ಜಾಗಕ್ಕೆ ಬಂದಿದ್ದೀವಿ ಇನ್ ನೆಕ್ಸ್ಟ್ ಬೇರೆ ಬೇರೆ ಜಾಗನ ಕವರ್ ಮಾಡೋಣ ಬೇರೆ ಬೇರೆ ಟಾಪ್ 5 ಪ್ಲೇಸಸ್ ಟಾಪ್ 5 ಫುಡ್ ಡಿಶಸ್ ಹಂಗ್ ಸಪರೇಟ್ ಆಗಿ ಒಂದು ಕಾನ್ಸೆಪ್ಟ್ ವೈಸ್ ಸೀರೀಸ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಪ್ಲಾನ್ ದಿಸ್ ವಿಲ್ ಬಿ ದ ಫಸ್ಟ್ ವಿಡಿಯೋ ಇದಕ್ಕೆ ನೀವು ಹೇಗೆ ಸಪೋರ್ಟ್ ಕೊಡ್ತೀರೋ ಅದ್ರ ಪ್ರಕಾರ ನೆಕ್ಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಇಲ್ಲೇನು ವಿಡಿಯೋವನ್ನು ವಾಚ್ ಮಾಡಿ ಹಂಗೆ ಸ್ವಲ್ಪ ಒಳಗಡೆ ಆದ್ರೆ ಕುಕಿಂಗ್ ಶಾಟ್ ತಗೊಂಡು ಈ ಒಂದು ವಿಡಿಯೋವನ್ನು ಕಂಟಿನ್ಯೂ ಮಾಡೋಣಂತೆ ಬನ್ನಿ ಸೊ ಆಲ್ರೈಟ್ ಅಂತ ಮಸ್ತ್ ಫಸ್ಟ್ ಬಂದು ಟಾಪ್ 5 ಡಿಶಸ್ ಇತ್ತಲ್ಲ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಇವರ ರೀಸೆಂಟ್ ಒಂದು ನ್ಯೂ ಇಂಟ್ರೊಡಕ್ಷನ್ ಡಿಶಸ್ ಇದೆ ಚೈನೀಸ್ ಅಲ್ಲಿ ದೇ ಹ್ಯಾವ್ ಲೈಕ್ ಫ್ರೈಡ್ ರೈಸ್ ಇದೆ ಕ್ವಾಂಟಿಟಿ ಕಡಿಮೆನೇ ತಗೊಂಡಿದ್ವಿ ಬೇಜಾನ್ ಐಟಮ್ಸ್ ಟ್ರೈ ಮಾಡಬೇಕು ಆ್ಯಂಡ್ ಹಂಗೆ ನೂಡಲ್ಸು ಸಹ ಇದೆ ಆ್ಯಂಡ್ ಈ ಕಡೆ ಬಂದರೆ ವಿ ಹ್ಯಾವ್ ಡ್ರೈ ಗೋಬಿ ಸೊ ಗೋಬಿ ಮಂಚೂರಿಯನು ಆ್ಯಂಡ್ ಇನ್ನೊಂದು ಸ್ಪೆಷಲ್ ಅಂದರೆ ಇಲ್ಲಿ ಪುಡಿ ಪಡ್ಡು ಸೊ ನೋಡ್ತಿರ್ಬೋದು ನೀವು ಸೊ ನಾರ್ಮಲ್ ಆಗಿ ಬರೀ ಪಡ್ಡು ಟ್ರೈ ಮಾಡಿರ್ತೀರಾ ಇದು ಬಂದು ಸೊ ಪುಡಿ ಮತ್ತೆ ಗೀ ಒಟ್ಟಿಗೆ ಟಾಸ್ ಮಾಡಿ ಸರ್ವ್ ಮಾಡ್ತಾರೆ ಸೊ ಇಟ್ಸ್ ಲೈಕ್ ಕಮ್ಥಿಂಗ್ ಒಂದು ಯೂನಿಕ್ ಆಗಿದೆಯಲ್ಲ ಸೊ ಖಂಡಿತ ಟ್ರೈ ಮಾಡೋಣ ಈ ಸುತ್ತಮುತ್ತ ಲೇಔಟ್ ಈ ಕುಮಾರಸ್ವಾಮಿ ಲೇಔಟ್ ಇವೆ ಈ ಏರಿಯಾ ಏನಿದೆ ಇಲ್ಲಿ ಬಂದು ಈ ಸ್ನ್ಯಾಕ್ ಐಟಮ್ ಈವ್ನಿಂಗ್ ಆದರೆ ಈ ಗೋಬಿ ಮಂಚೂರಿಯನ್ ಇರಲಿ ಈ ಫ್ರೈಡ್ ರೈಸು ಅಥವಾ ನೂಡಲ್ಸು ಇವೆಲ್ಲ ತುಂಬ ಲೈಕ್ ಟೇಸ್ಟ್ ಮಾಡೋ ಜನರು ತುಂಬ ಜಾಸ್ತಿ ಇದ್ದಾರೆ ಈ ಸುತ್ತಮುತ್ತ ಏರಿಯಾದಲ್ಲಿ ಅದಕ್ಕೆ ಅಂತ ಸ್ಪೆಷಲಿ ಈ ಒಂದು ಔಟ್ಲೆಟಲ್ಲಿ ಇಲ್ಲಿ ಚೈನೀಸ್ ಮಾತ್ರ ಇವರು ಕರೆಂಟಾಗಿ ಸ್ಟಾರ್ಟ್ ಮಾಡೋರೆ ಸೊ ಬಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಟ್ ಲೆಟ್ಸ್ ಟ್ರೈ ಗೋಬಿ ಮಂಚೂರಿಯನ್ ಟ್ರೈ ಮಾಡೋಣ ಜಾಸ್ತಿ ಮಸಾಲೆ ಇಲ್ಲದೆ ಮೈನ್ಯೂಟ್ ಮಸಾಲೆ ಮೇನ್ಲಿ ನಿಮಗೆ ಜಾಸ್ತಿ ಸ್ಪೈಸಿನೂ ಇಲ್ಲ ಜಾಸ್ತಿ ಓವರ್ ಟ್ಯಾಂಗಿನೂ ಇಲ್ಲ ಅದರ ಆ್ಯಕ್ಚುಲ್ ಫ್ಲೇವರ್ ಏನೇನು ಹಾಕಬೇಕು ಮಸಾಲೆಗೆ ಅಷ್ಟೇ ಹಾಕವ್ರೆ ಈಗ ರೀಸೆಂಟಾಗಿ ನಿಮಗೆ ಗೊತ್ತು ಇಂಡಿಯಾದಲ್ಲಿ ಗೋಬಿ ಬ್ಯಾನ್ ಮಾಡೋರೆ ಅಂದರೆ ಗೋಬಿ ಮಂಚೂರಿಯನ್ ಬ್ಯಾನ್ ಮಾಡಿಲ್ಲ ಅದರ ಆರ್ಟಿಫಿಷಿಯಲ್ ಮಸಾಲೆ ಏನಿದೆಯಲ್ಲ ಅವೆಲ್ಲ ಬ್ಯಾನ್ ಮಾಡೋರೆ ಸೊ ಅದರ ಪ್ರಿಕಾಷನ್ಸ್ ಪ್ರಕಾರ ಏನೇನು ಆ್ಯಡ್ ಮಾಡಬೇಕು ಅಷ್ಟು ಮಾತ್ರ ಆ್ಯಡ್ ಮಾಡಿ ದೇ ಆರ್ ಜಸ್ಟ್ ಸರ್ವಿಂಗ್ ಸೊ ಸಖತ್ತಾಗಿದೆ ಖಂಡಿತ ಟ್ರೈ ಮಾಡಿ ಆ್ಯಂಡ್ ನೆಕ್ಸ್ಟ್ ಬಂದು ಸ್ವಲ್ಪ ಈ ನಾರ್ಮಲ್ ಒಂದು ಸ್ಟ್ರೀಟ್ ಸ್ಟೈಲ್ ಈ ಗೋಬಿ ಮಂಚೂರಿಯನು ಆ ಫ್ರೈಡ್ ರೈಸ್ ತಿಂದರೆ ಹೇಗಿರುತ್ತೋ ಅದೇ ರೀತಿ ಬಟ್ ವಿತೌಟ್ ಆ್ಯಡಿಂಗ್ ಆರ್ಟಿಫಿಷಿಯಲ್ ಮಸಾಲೆ ಇರಲಿ ಎಸ್ ಜಿ ಪೌಡ್ರು ಅವು ಇವು ಅಂತ ಯಾವುದೇ ಒಂದು ಆರ್ಟಿಫಿಷಿಯಲ್ ಮಸಾಲೆಗಳು ಆ್ಯಡ್ ಮಾಡ್ದಿರ ಒಂದು ನ್ಯಾಚುರಲ್ ಆಗಿ ಒಂದು ಡಿಶಸ್ನ ಸರ್ವ್ ಮಾಡ್ತಾರೆ ಸೊ ಅದೊಂದೇ ರೀಸನು ನನ್ನ ಈ ಕಡೆ ಆ ಕ್ರೌಡ್ ನೋಡ್ತಿರೋದು ನೀವು ಈ ಟೈಮ್ ಜಸ್ಟ್ ಸ್ಟಾರ್ಟ್ ಆಗಿರೋದು ಇನ್ನು ಹೋಗ್ತಾ ಇಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ ಅಕ್ಕಪಕ್ಕ ಈ ಟೇಬಲ್ಗೆ ಅಂತ ಅಷ್ಟು ಜನ ವೆಯ್ಟ್ ಮಾಡ್ತಾವ್ರೆ ಬಿಕಾಸ್ ಸರ್ವಿಂಗ್ಸ್ ಇರಲಿ ತುಂಬ ಕ್ವಾಲಿಟಿ ಆ್ಯಂಡ್ ಲೈಕ್ ಅಷ್ಟೇ ಒಂದು ಕ್ವಾಂಟಿಟಿ ಅವರು ಕೊಡ್ತಾರೆ ತುಂಬ ಜನ ಬರ್ತಾರೆ ಮೇನ್ಲಿ ಗಿಡ ಆ್ಯಡ್ ಅಪ್ ಮಾಡಿಬಿಟ್ರೆ ಸ್ವಲ್ಪ ತಿಂದ್ರು ಸಹ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಬಟ್ ಇಲ್ಲಿ ಇದನ್ನು ತಿಂದ್ಬಿಟ್ಟು ಆರಾಮಾಗಿ ಇನ್ನೊಂದು 4-5 ಡಿಶ್ ಎಕ್ಸ್ಟ್ರಾನು ತಿನ್ಬೋದು ನೀವು ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾರೆ ಸೊ ಡೆಫಿನೆಟ್ಲಿ ಒಂದು ಹೆಲ್ತಿಯಾಗೂ ಇರುತ್ತೆ ಜೊತೆಗೆ ಬಂದು ಒಂದು ಈವ್ನಿಂಗ್ ಸ್ನ್ಯಾಕ್ ತಿನ್ನೋದಕ್ಕಿಂತ ಒಂದು ಫೀಲ್ ಕೊಡುತ್ತೆ ಸೊ ನೆಕ್ಸ್ಟ್ ಪಡ್ಡು ಟ್ರೈ ಮಾಡೋಣ ಬನ್ನಿ ನೋಡಿ ಒಳ್ಳೆ ಒಂದು ಲೇಯರಪ್ಪ ಮೇಲೆ ಆ ತುಪ್ಪ ಹಂಗೆ ಮಿಂಚ್ತೈತೆ ಸೊ ಚಟ್ನಿ ಜೊತೆ ಒಂದು ಡಿಪ್ ಮಾಡಿಕೊಂಡು ವಾವ್
ಆ ತುಪ್ಪದ ಘಮ ಬಾಯಿ ತುಂಬ ಒಂಥರ ಬಂದು ಅವ್ರು ಹಾಕಿರೋ ಒಂದು ಪುಡಿ ಆ ಮಸಾಲೆ ಬಿಡ್ಸು ಸಖತ್ತಾಗಿ ಒಂದು ಫ್ಲೇವರ್ ಕೊಡುತ್ತೆ. ಆ್ಯಂಡ್ ವಿ ಹ್ಯಾವ್ ಸಾಗೋ ಥರ ಒಂದು ಪಲ್ಯನೂ ಕೊಟ್ಟವ್ರೆ. ಸೊ ಇದನ್ನು ಹಾಗೆ ಒಂದು ಬೈಟ್ ಹೋಗೋಣ. ವಾವ್, ನಾರ್ಮಲ್ ಆಗಿ ಪ್ಲೇನ್ ಪಡ್ಡು ತಿಂತಿರ್ತೀವಿ, ಇದೊಂದು ರೀತಿ ಡಿಫ್ರೆಂಟ್ ಆಗಿ ಆ ಪುಡಿ ಪಡ್ಡು ಜೊತೆಗೆ ಒಂದು ತುಪ್ಪದ ಘಮ ಜೊತೆ ಅಲ್ಟಿಮೇಟ್ ಆಗಿದೆ. ನೂಡಲ್ಸ್, ಸೊ ನೂಡಲ್ಸ್ ಬಂದು ಜಾಸ್ತಿ ನನಗೆ ಇಷ್ಟ ಅಲ್ಲ, ಅಷ್ಟೊಂದು ಮಾಡೋದು ನೂಡಲ್ಸ್ ಫ್ಯಾನ್ ಅಲ್ಲ, ಬಟ್ ಲೈಟಾಗೆ ನಿಮಗೆ ತೋರಿಸ್ಬೇಕಲ್ಲ ಅಂತ ಐ ವಿಲ್ ಜಸ್ಟ್ ಗೋ ಒಂದೇ ಒಂದು ಬೈಟ್ ಹೋಗ್ತೀನಿ. ನನಗೆ ಇವರ ನೂಡಲ್ಸ್ಗಿಂತನೂ ಫ್ರೈಡ್ ರೈಸ್ ಆ್ಯಂಡ್ ಗೋಬಿ ಮಂಚೂರಿಯನ್ ಭಾಳ ಇಷ್ಟ ಆಯಿತು. ಸೊ ಬಂದರೆ ನೀವು ಖಂಡಿತವಾಗ್ಲೂ ಯಾವ್ದಾರ ಒಂದು ಸೆಲೆಕ್ಟೆಡಾಗೆ ತಗೊಂಡು ಮಸ್ತಾಗಿ ಟ್ರೈ ಮಾಡಿ. ಸೊ ಈಗ ಬಂದು ನೆಕ್ಸ್ಟು ನಾವು ಇವರ ಸ್ಪೆಷಲ್ ಆದಂಥ ಒಂದು ಟಾಪ್ 5 ಡಿಶಸ್ ಇದೆಯಲ್ಲ ಅದನ್ನು ಟ್ರೈ ಮಾಡೋಣ. ಇಲ್ಲಿನ ಸ್ಪೆಷಲ್ ಡಿಶಸ್ ಯಾವ್ದಾದ್ರು ಇದೆಯೋ ಅದನ್ನ ಟ್ರೈ ಮಾಡೋಣ. ಸೊ ಅಲ್ಲಿದ್ದಾರೆ ಬ್ರದರು. ಸರ್ ಹಾಯ್. ಹಾಯ್. ಸೊ ಇಲ್ಲಿ ಮೇನ್ಲಿ ನಿಮ್ಮ ಟಾಪ್ 5 ಡಿಶಸ್ ಒಂದು ಸ್ಪೆಷಲ್ ಆಗಿ ಹೇಳಿ. ನಮ್ದು ಬಂದು ಪತ್ರೊಡೆ ಇದೆ, ಆಮೇಲೆ ಕೋಕೋಶಲ್ ಇಡ್ಲಿ, ಕೊಟ್ಟೆ ಕಡುಬು, ಗುಲ್ಕನ್ ಕೇಸರಿ ಬಾತ್ ಅಂತ ಮಾಡ್ತೀವಿ. ಗುಲ್ಕನ್ ಕೇಸರಿ ಬಾತ್ ನಿಮ್ಗೆ ಆಕ್ಚುಲಿ ಎಲ್ಲೂ ಸಿಗಲ್ಲ. ಅದಾದ್ಮೇಲೆ ಹಯಗ್ರೀವ ಎಲ್ಲ ದೇವಸ್ಥಾನದಲ್ಲಿ ತಿಂದಿರ್ತೀರಾ, ಕಮರ್ಷಿಯಲ್ ಆಗಿ ಯಾರು ಮಾಡಿರಲ್ಲ. ಸೊ ನಾವಿಲ್ಲಿ ಕಮರ್ಷಿಯಲ್ ಆಗಿ ನಿಮ್ಮ ಟಾಪ್ ಸೆಲ್ಲಿಂಗ್ ಅಂಡ್ ಒಂದು ಹೈಲೈಟ್ ಡಿಶಸ್ ಇರ್ಬೋದಾ? ಹೈಲೈಟ್ ಡಿಶಸ್ ಇದೆ. ಇವಾಗ ನಾನು ಏನು ಹೇಳಿದ್ದೀನೋ ದಟ್ ಇಸ್ ಆಲ್ ಹೈಲೈಟ್ ಡಿಶಸ್. ಪ್ಲಸ್ ನಮ್ಮ ಜಗ್ಲಿ ಪಲಾವ್ ಅಂತ ಮಾಡ್ತೀವಿ. ಇನ್ನೌಸ್ ನಮ್ಮದೇ ಒಂದು ಪೇಸ್ಟ್ ತಗೊಂಡು ಜಗ್ಲಿ ಪಲಾವ್ ಅಂತ ಮಾಡ್ತೀವಿ. ದಟ್ ಇಸ್ ವೆರಿ ಫೇಮಸ್ ಹಿಯರ್. ಸೊ ಅದನ್ನ ಜನ ಇದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಪ್ಲಸ್ ಪತ್ರೊಡೆಯಲ್ಲಿ ಪ್ಲೇನ್ ಪತ್ರೊಡೆ ತಿನ್ಬೋದು, ಪತ್ರೊಡೆ ಚಾಟ್ ಅಂತ ಮಾಡ್ತೀವಿ. ಪತ್ರೊಡೆ ಚಾಟು ನಿಮಗೆ ಬೆಂಗಳೂರಲ್ಲಾಗಲಿ ಇಲ್ಲ ಎಲ್ಲೂ ಮಾಡಿಲ್ಲ. ವೆರಿ ಯೂನಿಕ್ ಒನ್. ಅದನ್ನ ತಿನ್ಬೇಕಂದ್ರೆ ಜಗ್ಲಿ ತಿಂಡಿಗೆ ಬರ್ಬೇಕು ನೀವು. ಸೊ ಎಲ್ಲ ನಿಮಗೆ ಒಂದೊಂದು ಸರ್ವ್ ಮಾಡಿಬಿಡಿ. ಡೆಫಿನೆಟ್ಲಿ ಎಸ್. ಚಿಯರ್ಸ್, ಥ್ಯಾಂಕ್ ಯು. ಇರ್ಬೋದು. ಸೊ ಇಲ್ಲಿನ ಒಂದು ಟಾಪ್ 5 ಡಿಶಸ್ ತಗೊಂಡಿದ್ದೀವಿ. ಸೊ ಅದರಲ್ಲಿ ಫಸ್ಟ್ ಬಂದು ಈ ಒಂದು ಸ್ವೀಟು. ಸೊ ಇದು ಬಂದು ಬೇರೆ ಎಲ್ಲೂ ನಿಮಗೆ ಸಿಗಲ್ಲ, ಇಲ್ಲಿ ಸ್ಪೆಷಲು ಪ್ಲಸ್ ಯುನಿಕ್. ಇದನ್ನು ಬಂದು ಹಯಾಗ್ರೀವ ಅಂತ ಕರೀತಾರೆ. ಆ್ಯಂಡ್ ಇನ್ನೊಂದು ಬಂದು ಈ ಕೋಕೋನಟ್ ಶೆಲ್ ಇಡ್ಲಿ, ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಈ ಕೋಕೋನಟ್ ಶೆಲ್ ಇಡ್ಲಿನೂ ಇಲ್ಲಿ ಸ್ಪೆಷಲು, ಚಟ್ನಿ ಸಿಗುತ್ತೆ, ಸಾಂಬಾರು ಇರುತ್ತೆ, ಈ ಗಸಗಸೆ ಪಾಯಸ, ಪತ್ರೊಡೆ ಇದೆ. ಸೊ ಇದೊಂದು ರೀತಿ ನಾವು ಸ್ನ್ಯಾಕ್ ಅಥವಾ ಚಾಟ್ ಥರ ಕರಿಬಹುದು. ಟ್ರೈ ಮಾಡೋಣ. ಇದು ಬಂದು ಕೋಟೆ ಕಡುಬು, ಈ ಲೀಫಲ್ಲಿ ಸ್ಟೀಮ್ ಮಾಡಿ ಇಡ್ಲಿಯನ್ನು ನಮಗೆ ಸರ್ವ್ ಮಾಡ್ತಾರೆ. ಇದು ಬಂದು ಗುಲ್ಕನ್ ಕೇಸರ್ ಅಲ್ವಾ ಅಂತೆ. ನಾರ್ಮಲಿ ನೀವು ಕೇಸರಿ ತಿಂದಿರ್ತೀರಲ್ಲ, ಇದು ಸ್ವಲ್ಪ ಯುನಿಕ್ ಆಗಿದೆ. ಸ್ಪೆಷಲ್ ಆದಂಥ ಈ ಒಂದು ಗಸಗಸೆ ಪಾಯಸ. ಆಹಾ, ಸಾಗದಾಗಿದೆ. ಗಸಗಸಿನ ಒಂದು ಅಂಶ ನಿಮಗೆ ಆ ಫ್ಲೇವರ್ ಬರುತ್ತೆ. ಆ್ಯಂಡ್ ಸಖತ್ ತೆಲುಗು ಕನ್ಸಿಸ್ಟೆನ್ಸಿಲಿ ಇರೋದ್ರಿಂದ ಆರಾಮಾಗಿ ಇಳಿತೈತೆ. ನಾಟ್ ನಿಮಗೆ ಅದೊಂದು ರೀತಿ ಫೀಲ್ ಬರುತ್ತಲ್ಲ ಆ ಥರ ಫೀಲ್ ಇಲ್ಲದೆ ಪ್ಲೇನ್ ಆಗಿ ಸಖತ್ತಾಗಿ ಜಸ್ಟ್ ಅದರ ಫ್ಲೇವರ್ ಆ್ಯಂಡ್ ಮೈಲ್ಡ್ ಸ್ವೀಟ್ನೆಸ್ ಜೊತೆ ಸಾಗದಾಗಿದೆ. ಖಂಡಿತವಾಗ್ಲೂ ಬಂದರೆ ಆ ಗಸಗಸೆ ಪಾಯಸನ ಟ್ರೈ ಮಾಡಿ. 2 ಸ್ವೀಟ್ ಇದೆ, ಬಟ್ ಅದಕ್ಕಿಂತ ಮುಂಚೆ ಇವರ ಒಂದು ಕೋಕೋನಟ್ ಶೆಲ್ ಇಡ್ಲಿ ಬರುತ್ತೆ. ಬಂದಿದ ತಕ್ಷಣ ಹೈಲೈಟೆಡ್ ಅಂತ ಡಿಶ್ಶು. ಸೊ ಇದನ್ನ ನೋಡಿದ ತಕ್ಷಣ ನಾನು ಖಂಡಿತವಾಗ್ಲೂ ಇದು ಫಸ್ಟ್ ಟ್ರೈ ಮಾಡಬೇಕಂತ ಪಾಯಿಂಟಲ್ಲಿ ಇದ್ದೆ. ಆ ಇಡ್ಲಿ ವೆಸಲ್ಸ್ ಏನಿರುತ್ತಲ್ಲ, ಸೊ ಅದರಲ್ಲಿ ಕುಕ್ ಮಾಡಿ ಸ್ಟೀಮ್ ಮಾಡಿ ನೋಡಿರ್ತೀರಾ, ಬಟ್ ಕೋಕೋನಟ್ ಶೆಲ್ಲಲ್ಲೇ ಆ ಬ್ಯಾಟ್ರನ್ನ ಹಾಕಿ ಸ್ಟೀಮ್ ಮಾಡಿ ಕೊಟ್ಟಿರೋವಂಥದ್ದು. ಸೊ ಇದನ್ನು ನಾವು ಈ ಸಾಂಬಾರಲ್ಲಿ ಡಿಪ್ ಮಾಡಿಕೊಂಡು ಪ್ಲೇನಾಗಿ ಒಂದು ಬೈಟ್ ಹೋಗೋಣ. ವಾವ್, ಕೋಕೋನಟ್ ಶೆಲ್ಲಲ್ಲಿ ಸ್ಟೀಮ್ ಮಾಡಿ ತಂದಿರೋ ಇಡ್ಲಿ ಆ ಫ್ಲೇವರೇ ಸಾಗದಾಗಿದೆ. ನಿಮಗೆ ನಾರ್ಮಲ್ ಆಗಿ ಒಂದು ಇಡ್ಲಿ ತಿಂದರೆ ಏನೇನು ಫ್ಲೇವರ್ ಸಿಗುತ್ತೋ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಸಾಫ್ಟಾಗಿ ಮಾಯಿಶ್ಚರ್ ಆಗಿರೋ ಒಂದು ಪಾರ್ಟ್ ಸಿಗುತ್ತೆ ಇಡ್ಲಿಯಲ್ಲಿ. ಸಾಗದಾಗಿದೆ, ಸ್ಯಾಟಿಸ್ಫೈ ಗುರು. ಸೊ ಇದನ್ನ ಇನ್ನೊಂದು ಡಿಪ್ ನಾವು ಚಟ್ನಿಯಲ್ಲಿ ಹಾಕಿ, ಬರೀ ಪ್ಲೇನ್ ಇಡ್ಲಿ ಮಾತ್ರ ಅಲ್ಲ, ಅದು ಇಡ್ಲಿ ಜೊತೆಗೆ ಯು ಹ್ಯಾವ್ ಕೊರಿಯಾಂಡರ್ ಇದೆ, ನಂತರ ಕೋಕೋನಟ್ ತುರಿದು ಆ ಬಿಟ್ಸ್ ಹಾಕವ್ರೆ. ವಾವ್, ಚಟ್ನಿ ಮಾತ್ರ ಅಲ್ಟಿಮೇಟು ನೋಡಿ. ವಾ ಸೋ ಸ್ಯಾಟಿಸ್ಫೈಯಿಂಗ್, ಸಕ್ಕದಾಗಿದೆಯಲ್ಲ. ಇದನ್ನು ಸಮಥಿಂಗ್ ಎಳೆ ಹೆಸರು ಕರೀತಾರೆ, ನನಗೆ ಸದ್ಯಕ್ಕೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಹಿಂಗೆ ಬ್ರೋಕ್ ಮಾಡಿ ನೋಡಿ, ಆ ಕನ್ಸಿಸ್ಟೆನ್ಸಿ ಸಕ್ಕದಾಗಿರೋದು ಇಡ್ಲಿಯಲ್ಲಿ. ಸಾಂಬಾರ್ ಜೊತೆ ಒಂದು ಡಿಪ್ಪು, ಚಟ್ನಿ ಜೊತೆ ಒಂದು ಡಿಪ್. ವಾವ್, ಸಮಥಿಂಗ್ ಯುನಿಕ್ ಆ್ಯಂಡ್ ಮಸ್ಟ್ ಟು ಟ್ರೈ. ಲಿಟ್ರಲಿ ಆ ಲೀಫಿನ ಆ ಒಂದು ಅರೋಮ ಫುಲ್ಲು ನಿಮಗೆ ಆ ಬೈಟಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇಡ್ಲಿ, ಆ ಏನು ಇಡ್ಲಿ ಇದೆಯಲ್ಲ, ಈ ಕೋಟೆ ಕಡುಬು ಲೈಟಾಗಿ ನಿಮಗೆ ಆ ಫಸ್ಟ್ ಬೈಟಲ್ಲಿ ಆ ಮೈಲ್ಡ್ ಸ್ವೀಟ್ನೆಸ್ ಬರುತ್ತೆ. ಆ ಫ್ಲೇವರ್ ವೈಸು ಯು ವಿಲ್ ಗೆಟ್ ಆ ಒಂದು ಕಂಪ್ಲೀಟ್ ಒಂದು ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಚೆನ್ನಾಗಿದೆ. ಇದಕ್ಕೆಲ್ಲ ನೀವು ಸ್ಪೂನ್ ಬಳಸಿದ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ, ಬಟ್ ಡೆಫಿನೆಟ್ಲಿ ಈ ಥರ ಪ್ಲೇನಾಗೆ ಅಥೆಂಟಿಕ್ ಆಗಿ ಕೈಯಿಂದನೇ ನೀವು ಹೋದರೆ ಆ ಮಜಾ ಅದ್ಭುತವಾಗಿರುತ್ತೆ.
ಈ ಪತ್ರೊಡೆಗೆ ಹೋಗ್ಬಿಡೋಣ ಬನ್ನಿ. ನೋಡಿ ಆ್ಯಕ್ಚುಲಿ ಒಂದು ಲೀಫ್ ಓಕೆನಾ, ಒಂದು ಎಲೆ ಇದು. ಸೊ ಎಲೆನ ಸಮಥಿಂಗ್ ಹೇಳ್ತಾರೆ ಇದನ್ನ, ಆ್ಯಕ್ಚುಲಿ ನನಗೂ ಅಷ್ಟೊಂದು ಕಂಪ್ಲೀಟಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ. ನೋಡಿ ಆ ಮೇಲೆ ಆ ಒಂದು ಮಸಾಲೆ ಇರಲಿ, ಆ ಒಂದು ಈರುಳ್ಳಿ, ಆಮೇಲೆ ಆ ಕಡಲೆ ಬೀಜನ ಒಂದು ಬಿಡ್ಸ್ಗಳು. Oh man, it's completely unique and you will get the authentic flavor. ಓಕೆನಾ, ನೀವು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇವೆಲ್ಲ ನಮ್ಮ ಸೌತ್ ಆ್ಯಂಡ್ ನಾರ್ತ್ ಕರ್ನಾಟಕ ಈ ಕಡೆ ಇರ್ತದಲ್ಲ ಅಲ್ಲಿನ ಅಥೆಂಟಿಕ್ ಡಿಶಸ್ಗಳು. ನಮ್ಮ ಬೆಂಗಳೂರಲ್ಲಿ ತುಂಬ ಜಾಗದಲ್ಲಿ ಸಿಗಲ್ಲ ಇದು, ರೇರು. ಬಟ್ ಜಗ್ಲಿ ತಿಂಡಿ ಅವರು ಇದನ್ನ ಫ್ರಮ್ ಪಾಸ್ಟ್ 2019 ದೇ ಆರ್ ಜಸ್ಟ್ ಸರ್ವಿಂಗ್ ಈ ಥರ ಡಿಶಸ್ಗಳು. ಈ ಕೋಕೋನಟ್ ಶೆಲ್ ಇಡ್ಲಿ ಇವರೇ ಇಂಟ್ರೊಡ್ಯೂಸ್ ಮಾಡಿ ಇಲ್ಲಿ ಲೋಕಲ್ ಈ ಒಂದು ಫಾರ್ಮಲ್ಲಿ. ಬಟ್ ಅಲ್ಟಿಮೇಟ್ ಆಗಿದೆ, ಲೈಟಾಗಿ ಒಂಚೂರು ಕ್ರಂಚಿ ಆಗಿರುತ್ತೆ, ಆಮೇಲೆ ಆ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಸೊ ಚಟ್ನಿ ಕೊಟ್ಟಿದ್ದಾರೆ. ನೋಡಿ ಆ ಗುಲ್ಕನ್ ಬಿಡ್ಸ್ಗಳು ನೋಡಿ ಕಾಣಿಸ್ತಿದೆ ನಿಮಗೆ. ಒಂದು ಬೈಟ್ ಹೋಗೋಣ. ವಾವ್ ಮ್ಯಾನ್, ಆ ಪ್ಯೂರ್ ಆ ಗುಲ್ಕನ್ ಇದೆಯಲ್ಲ ಅದರ ಫ್ಲೇವರ್ ಮಾತ್ರ ಹೊಡಿತಿದೆ. ಐ ಆಮ್ ಜಸ್ಟ್ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಕಂಪ್ಲೀಟಾಗಿ ಬಾಯಿ ತುಂಬ ಗುಲ್ಕನಿನ ಫ್ಲೇವರು, ನಂತರ ಗುಲ್ಕನಿನ ಆ ರೋಸ್ ಪೆಟಲ್ಸ್ನ ಹಾಕಿರ್ತಾರಲ್ಲ ಬಿಟ್ಸು ಅದು ಸಿಗ್ತದೆ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಯುನಿಕ್. ಡೆಫಿನೆಟ್ಲಿ ಮಸ್ತಾಗಿ ಟ್ರೈ ಮಾಡ್ಬೋದು. ನೀವು ರೆಗ್ಯುಲರ್ ಆಗಿ ನಾರ್ಮಲ್ ಕೇಸರಿ ಬಟ್ ಟ್ರೈ ಮಾಡ್ತಿರಲ್ಲ, ಇದನ್ನು ಟ್ರೈ ಮಾಡಿದ್ರೆ ಯು ವಿಲ್ ಗೆಟ್ ಅಥೆಂಟಿಕ್ ಆ ಒಂದು ಯುನಿಕ್ ಟೇಸ್ಟ್ ಸಿಗುತ್ತೆ. ಇಷ್ಟು ಬಂದು ಅಯಾಗ್ರಿವಾ ಅಂತ, ಇದನ್ನು ಟ್ರೈ ಮಾಡೋಣ. ನೋಡಿ ಇದರ ಕನ್ಸಿಸ್ಟೆನ್ಸಿ ಒಂದು ರೀತಿ ನಿಮಗೆ ಗಟ್ಟಿ ಕನ್ಸಿಸ್ಟೆನ್ಸಿ ಅನ್ಬೋದು. ಲೆಟ್ಸ್ ಸಿ ಸಮ್ ಯುನಿಕ್ ಡಿಶ್ ಟ್ರೈಯಿಂಗ್ ಇನ್ ಜಗ್ಲಿ ತಿಂಡಿ. ವಾವ್, ಆ್ಯಕ್ಚುಲಿ ಬೇಳೆ ಫ್ಲೇವರ್ ಸಗದಾಗಿದೆ. ಇದು ಹೆಂಗಿದೆ ಗೊತ್ತಾ, ಹೋಳಿಗೆ ಮಾಡ್ತೀವಿ ಗೊತ್ತಾ, ಹೋಳಿಗೆಗೆ ಒಳಗಡೆ ಸ್ಟಫಿಂಗ್ ಹಾಕ್ತೀವಿ. ಒಂದು ಕಡೆ ಶೇಂಗಾ ಅದು ಸಪ್ರೇಟ್ ಆಗಿರುತ್ತೆ, ಆ್ಯಂಡ್ ಇನ್ನೊಂದು ಕಡೆ ಬಂದು ಬೇಳೆ ಹೋಳಿಗೆ ತಿಂತೀವಲ್ಲ, ಸೇಮ್ ಒಳಗಡೆ ಆ ಸ್ಟಫಿಂಗ್ ಏನಿರುತ್ತೋ ಆ ಥರ ಒಂದು ಫುಲ್ ನಿಮಗೆ ಇದರಲ್ಲಿ ಸಿಗುತ್ತೆ. ಅಯಾಗ್ರಿವಾ ಅಂತೆ. ಆ್ಯಂಡ್ ಈ ಒಂದು ಸ್ವೀಟ್ ಬಂದು ನಿಮಗೆ ಮೋಸ್ಟ್ಲಿ ದೇವಸ್ಥಾನಗಳಲ್ಲಿ ಸರ್ವ್ ಮಾಡ್ತಾರೆ ಓಕೆನಾ. ಅದನ್ನು ಬಂದು ಇವರು ನಮ್ಮ ಯಾಕೆ ರೆಸ್ಟೋರೆಂಟ್ಗಳಲ್ಲೂ ಸಿಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲೂ ಇವ್ರು ಸರ್ವ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಔಟ್ಲೆಟಲ್ಲೂ ಸಿಗುತ್ತೆ ನಿಮಗೆ. ಆ್ಯಂಡ್ ಸ್ಪೆಷಲಿ ಬಂದು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಬಂದರೆ ಇನ್ನೂ ಯುನಿಕ್ ಆದಂಥ ಡಿಶಸ್ ಹಲವಾರು ಸಿಗುತ್ತೆ. ಅದರಲ್ಲಿನೇ ಇದೊಂದು ಅದ್ಭುತ ಗುರು. ಆಲ್ರೆಡಿ ಅಂತ ಮಸ್ತ್ ಫೈನಲ್ ಆಗಿ ಬಂದು ಏನಾರ ಒಂದು ಸ್ವೀಟು ಐಸ್ ಕ್ರೀಮ್ ಇರಬೇಕು ಅಥವಾ ಸ್ವೀಟ್ ಇರಬೇಕು. ಸೊ ಐಸ್ ಕ್ರೀಮಿಂದ ಫಿನಿಶ್ ಮಾಡೋಣ ಅಂತ, ಯಾಕಂದರೆ ಇವತ್ತು ಮಂಗಳೂರಿನ ಫೇಮಸ್ ಪಬ್ಬಸ್ ಇದೆಯಲ್ಲ ಐಡಿಯಲ್ ಐಸ್ ಕ್ರೀಮ್, ಅದು ಇಲ್ಲೂ ಸಿಗುತ್ತೆ. ಅದರಿಂದ ಟ್ರಿಪಲ್ ಸಂಡೇ ಅಂತ ಒಂದು ತೊಗೊಂಡಿದ್ದೀನಿ, ನೋಡ್ತಿರ್ಬೋದು. ಸೊ ಈಗಲೇ ಜಸ್ಟ್ ಮಳೆ ಬಿದ್ದು ಒಂದು ನಾರ್ಮಲ್ ಒಂದು ರೇಂಜಿಗೆ ಆಗಿದೆ. ಈ ಟೈಮಲ್ಲಿ ಐಸ್ ಕ್ರೀಮ್ ತಿಂದರೆ ಇನ್ನೂ ಸಗದಾಗಿರುತ್ತೆ. ಎಸ್ ಬಾಬಾ ಅದೇನಂತ ಗೊತ್ತಿಲ್ಲಪ್ಪ, ಖಾರ ಖಾರ ಅಥವಾ ಬಿಸಿ ಬಿಸಿ ತಿಂದ್ಬಿಟ್ಟು ಫೈನಲಾಗಿ ಏನಾರ ಒಂದು ತಣ್ಣಗೆ ಒಳಗಡೆ ಹೋದ್ರೇ ಅದೊಂದು ರೀತಿ ಮಜವಾಗಿರ್ತದೆ. ಸೊ ಹಲವಾರು ವೆರೈಟೀಸ್ ಅವ್ರ ಹತ್ರ ಇದೆ ಐಸ್ ಕ್ರೀಮ್ದು. ಖಂಡಿತವಾಗ್ಲೂ ಟ್ರೈ ಮಾಡಿ ಬಂದರೆ ನೀವು. ರೇಟ್ಸು ಸಹ ಈ ಸುತ್ತಮುತ್ತ ಈ ಕುಮಾರಸ್ವಾಮಿ ಲೇಔಟ್ ಇಷ್ಟು ಒಂದು ಹೈ ಪ್ರೊಫೈಲ್ ಲೇಔಟಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿ ಫುಡ್ನ ಸರ್ವ್ ಮಾಡ್ತಿದ್ದಾರೆ. ನಾನು ಅದನ್ನು ನೋಡಿಲ್ಲ ಇಲ್ಲಿ ಮೇನ್ಲಿ ಬಂದಿದ ತಕ್ಷಣ. ಓಕೆ, ನಾನು ಒಂದು ಟಾಪ್ 5 ಡಿಶಸ್ ಯಾವ್ದಾರ ಒಂದು ಒಳ್ಳೇದಾಗಿರೋ ಒಂದು ಟಾಪ್ 5 ಡಿಶಸ್ನ ಟ್ರೈ ಮಾಡ್ಕೊಂಡು ಹೋಗೋಣ ಅಂತಾನೆ ಜಗ್ಲಿ ತಿಂಡಿಗೆ ಬಂದಿದ್ದು. ಬಟ್ ಇಲ್ಲಿ ಬಂದಿದ ತಕ್ಷಣ ಅವರ ಮೆನ್ಯೂ ಅಲ್ಲಿ ಆದಷ್ಟು 50, 40, 70 ಆ ಒಂದು ಪ್ರೈಸಿಂಗ್ ಅಲ್ಲೇ ಎಲ್ಲ ಐಟಮ್ಸ್ ಅವೈಲೇಬಲ್ ಇದೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ಹುಡುಕ್ತಿದ್ರೆ ಅದು ಹೆಲ್ತಿಯಾಗೂ ಇರಬೇಕು, ಬಟ್ ಹೆಲ್ತಿಯಲ್ಲೂ ಟೇಸ್ಟ್ ಇರಬೇಕಲ್ಲ, ಆ ಥರ ಹುಡುಕ್ತಿದ್ರೆ ಖಂಡಿತವಾಗ್ಲೂ ಜಗ್ಲಿ ತಿಂಡಿಗೆ ಬಂದು ನೀವು ಆರಾಮಾಗೆ ಫೀಸ್ಟ್ ಮಾಡಬಹುದು. ಒಂದು ವೆಜ್ ಫೀಸ್ಟ್ ಕಂಪ್ಲೀಟ್ಲಿ ವೆಜ್ ಲವರ್ಸ್ಗೋಸ್ಕರ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಆ್ಯಂಡ್ ಶೇರ್ ಮಾಡಿಬಿಟ್ಟು, ಜೊತೆಗೆ ಸುತ್ತಮುತ್ತ ಇದ್ದೀರಾ ಅಥವಾ ಈ ಕಡೆಯಿಂದ ಪಾಸ್ ಆಗ್ತಿದ್ರೆ ಒಂದು ಒಳ್ಳೆ ಒಂದು ಬ್ರೇಕ್ಫಾಸ್ಟ್ ಒಂದು ತಿಂಡಿ ಸ್ಪಾಟ್ ಅಂತಂದ್ರೆ ಜಗ್ಲಿ ತಿಂಡಿಗೆ ನೀವು ಆರಾಮಾಗಿ ಬಂದು ಒಂದು ಸ್ಟಾಪ್ ಅನ್ನೋದು ಆಗ್ಬೋದು. ಸೊ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರು.